ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಈ ಬಾರಿ ಐತಿಹಾಸಿಕ ಕಂಬಳ ಕ್ರೀಡೆ ಆಯೋಜಿಸಲು ಭರದ ಸಿದ್ಧತೆಗಳು ನಡೀತಾ ಇವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈಗೆ ಈ ಜವಾಬ್ದಾರಿ ವಹಿಸಿದ್ದಾರೆ. ಮೈಸೂರಿನ ಹೊರವಲಯದಲ್ಲಿ ಸುಮಾರು 30 ಎಕರೆ ಜಾಗವನ್ನ ವೀಕ್ಷಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಕ್ಟೋಬರ್ 18 ಮತ್ತು 19ರಂದು 2 ದಿನಗಳ ಕಾಲ ನಡೆಯಲಿರುವ ಈ ಭವ್ಯ ಕಂಬಳಕ್ಕೆ 7 ರಿಂದ 8 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗ್ತಿದೆ. ಕರಾವಳಿ ಭಾಗದಿಂದ 150ಕ್ಕೂ ಹೆಚ್ಚು ಜೋಡಿ ಕೋಣಗಳನ್ನ ಭಾಗವಹಿಸಲು ಕರೆತರಲು ಯೋಜಿಸಲಾಗಿದೆ. ಆದರೆ ದಸರಾ ಆಚರಣೆಯ ಸಂದರ್ಭದಲ್ಲಿ ಕಂಬಳದ ಅಗತ್ಯವಿಲ್ಲ ಅಂತ ಸಂಸದ ಯದುವೀರ್ ಒಡೆಯರ್ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಆದರೆ ನಮ್ದೇನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಸಂಸದ ಯದುವೀರ್ ಒಡೆಯರ್ ಅಂತೆಯೇ ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಕ್ರೀಡೆಯನ್ನ ಆಯೋಜಿಸಬಾರದು ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ದಕ್ಷಿಣ ಕನ್ನಡದಲ್ಲೇ ರಾಜ್ಯ ಸರ್ಕಾರವೇ ಮುತುವರ್ಜಿ ವಹಿಸಿ ಇನ್ನೂ ಯಶಸ್ವಿಯಾಗಿ ಮಾಡಲಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾಕಂದರೆ ಕಂಬಳ ಅದರದ್ದೇ ಆದಂಥ ಒಂದು ದಕ್ಷಿಣ ಕನ್ನಡದ ಒಂದು ಅವಿಭಾಜ್ಯ ಅಂಗ, ಅಲ್ಲಿಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ಕಂಬಳ. ಹಾಗಾಗಿ ಅದು ಇನ್ನೂ ಕೂಡ ಅದ್ದೂರಿಯಾಗಿ ಮಾಡಲಿ, ಇನ್ನೂ ಚೆನ್ನಾಗಿ ಮಾಡಲಿ, ಅದ್ರ ಬಗ್ಗೆ ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಮೈಸೂರು ದಸರಾ ಹೇಗೆ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದೆ, ಅದನ್ನು ಹಾಗೆ ಮುಂದುವರಿಸಬೇಕು. ಇನ್ನು ಯದುವೀರ್ ಪರ ಬಿಜೆಪಿ ಶಾಸಕ ಶ್ರೀವತ್ಸ ಕೂಡ ಬ್ಯಾಟ್ ಬೀಸಿದ್ದು ಮೈಸೂರು ದಸರಾ ಸಾಂಸ್ಕೃತಿಕ ಹಬ್ಬವಾಗಿ ನಡೆಯಬೇಕೇ ಹೊರತು ಕಮರ್ಷಿಯಲ್ ಆಗಬಾರದು ಅಂತ ತಿಳಿದಿದ್ದಾರೆ. ಅದು ವ್ಯಾವಹಾರಿಕವಾಗಿ ಮಾಡೋದು ಬೇಡ, ಅಲ್ಲಲ್ಲಿ ಅದರ ಶೈಲಿ ಇದೆ. ದಸರಾ ಸಾಂಪ್ರದಾಯಿಕವಾಗಿ ಏನು ನಡೀತಾ ಇದೆ ಅದನ್ನು ಮಾತ್ರ ಮಾಡಲಿ. ಇದು ಕಮರ್ಷಿಯಲ್ ಅಂತ ಆಗುತ್ತೆ ಅಂದರೆ, ಈಗ ಕಮರ್ಷಿಯಲ್ಗಿಂತ ಇದು ಯಾವಾಗಲೂ ದಸರಾ ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂತ ಆಗಿರೋದ್ರಿಂದ ಅದನ್ನು ಉಳಿಸ್ಕೊಂಡು ಹೋಗೋಣ, ಬೇಡ ಅನ್ನುವಂಥ ಅಭಿಪ್ರಾಯ ಇದೆ. ಮೈಸೂರು ದಸರಾ ಮಹೋತ್ಸವದಲ್ಲಿ ಕಂಬಳ ಆಯೋಜಿಸುವುದಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ದಸರಾ ಪರಂಪರೆಗೆ ಧಕ್ಕೆ ತರುವ ಪ್ರಯತ್ನ ಬೇಡ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕಂಬಳ ಕರಾವಳಿಯ ಪ್ರಾಕೃತಿಕ ಹಿನ್ನೆಲೆ, ಸಂಸ್ಕೃತಿ ಮತ್ತು ನಂಬಿಕೆಯ ಪ್ರತೀಕವಾಗಿದ್ದು ಆಯಾ ಭಾಗದ ಭೌಗೋಳಿಕತೆಗೆ ಮಾತ್ರ ಅದು ಸರಿಹೊಂದುತ್ತೆ ಎಂದಿದ್ದು ಮೈಸೂರು ಹಾಗೂ ಕರಾವಳಿ ಎರಡೂ ಭಾಗದ ಜನರ ಭಾವನೆಗಳಿಗೆ ನೋವುಂಟು ಮಾಡದಂತೆ ಒತ್ತಾಯಿಸಿದ್ದಾರೆ. ಕಂಬಳ ಆಯೋಜನೆ ಕುರಿತು ಆರೋಗ್ಯ ಸಚಿವ ಯುಟಿ ಖಾದರ್, ದಸರಾದಲ್ಲಿ ಕಂಬಳ ನಡೆಸೋ ಕುರಿತು ಸಮಿತಿ ನಿರ್ಧಾರ ಮಾಡುತ್ತೆ, ನಾನು ಕೂಡ ಕಂಬಳದ ಅಭಿಮಾನಿ ಎಂದಿದ್ದಾರೆ. ಇನ್ನು ಡಿಸಿಎಂ ಜಿ ಪರಮೇಶ್ವರ್ ಸಹ ಕಂಬಳದ ಆಯೋಜನೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾನು ಕಂಬಳದ ಒಬ್ಬ ಅಭಿಮಾನಿಯಾಗಿ, ತುಳುನಾಡಿನ ಜಿಲ್ಲೆಯವನಾಗಿ ನಾನು ಕಂಬಳ ಎಲ್ಲ ಬರೀ ನಮ್ಮ ಇಲ್ಲಿ ಅಲ್ಲ ಅಂತಲ್ಲ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂತಲ್ಲ, ಇಲ್ಲಿ ಬೇರೆ ಬೇರೆ ರಾಜ್ಯ ಆಗಬೇಕಂತೇಳಿ ನನ್ನ ಕನಸಿದೆ, ಆಶೆ ಇದೆ. ಅದು ಮಾಡಬೇಕಾ ಬೇಡವಾ ಏನಂತೇಳಿ ಅಲ್ಲಿ ಸ್ಥಳೀಯ ಮಟ್ಟ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಕಲೆ ಇವೆಲ್ಲ ಜನಗಳಿಗೆ ಹೋಗಬೇಕಲ್ವ. ಈಗ ಈ ಮುಂದಿನ ಪೀಳಿಗೆ ಏನಾಗಿದೆ, ಈಗ ನಾವು ಜನ್ಜಿ ಹೇಳ್ತೀವಲ್ಲ, ಜನ್ಜಿ, ಈಗ ಅವರಿಗೆ ಗೊತ್ತಾಗಬೇಕಲ್ಲ ದಸರಾ ಅಂದ್ರೇನು, ದಸರಾದ ಹಿನ್ನೆಲೆ ಏನು. ದಸರಾ ಮಹೋತ್ಸವದ ವೇಳೆ ಉಂಟಾಗುವ ಪಾಸ್ಗಳ ಗದ್ದಲ ಮತ್ತು ಜಟಾಪಟಿಯನ್ನು ತಪ್ಪಿಸಲು ಈಗಿರುವ ಪಾಸ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವಂತೆ ಸಿಎಂಗೆ ಹೇಳಿರೋದಾಗಿ ಸಂಸದ ಯದುವೀರ್ ಹೇಳಿದ್ದಾರೆ. ಗ್ಲೋಬಲ್ ಟೆಂಡರ್ ಮೂಲಕ ಹಂಚಿಕೆ ಮಾಡುವಂತೆ ಮನವಿ ಮಾಡಿದ್ದು, ವಿಜೃಂಭಣೆ ಬದಲು ಅರ್ಥಪೂರ್ಣವಾಗಿ ಆಚರಣೆ ಆಗಲಿ ಎಂದಿದ್ದಾರೆ. ಈ ಟಿಕೆಟ್ ಹಂಚಿಕೆ, ಟಿಕೆಟ್ ಒಂದು ವಿತರಣೆ ಸಮಯದಲ್ಲಿ ನಮ್ಮ ಎಲ್ಲ ಕಾರ್ಯಾಲಯಗಳಿಗೆ ಭಾಳ ಒಂದು ಒತ್ತಡಗಳಾಗುತ್ತೆ. ನಾವು ಇಲ್ಲಿ ಕೇಂದ್ರ ಸರ್ಕಾರದ ಸ್ಕೀಮ್ಗಳು, ಅನೇಕ ಕೆಲಸಗಳು, ಇಲ್ಲಿ ಅಧಿಕಾರಿ ಜೊತೆಗೆ ಒಂದು ಸಂಪರ್ಕ ಇಟ್ಕೊಂಡು ಕೆಲಸ ಮಾಡೋದು ಹೊರತು ದಸರಾ ಟೈಮಲ್ಲಿ ಬರೀ ಪಾಸ್ ವಿತರಣೆ ಕೆಲಸ ಆಗುತ್ತೆ. ಸೊ ಅದಕ್ಕಾಗಿ ನಮ್ಗೆ ಬೇಡ ಈ ಪಾಸ್, ಅದು ಏಜೆನ್ಸಿನೂ ಯಾರನ್ನೂ ನೇಮಕ ಮಾಡಿಕೊಂಡು ಅಥವಾ ಟೆಂಡರ್ ಪ್ರೊಸೆಸ್ಸಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಕೊಟ್ಬಿಡಿ ಎಲ್ಲ ಸಂಪೂರ್ಣವಾಗಿ. ಎಲ್ಲ ಜನರ ಖರೀದಿ ಮಾಡ್ಕೊಳ್ಳಿ, ಓಪನ್ ಆಗಿ ಪಾರದರ್ಶಕವಾಗಿ ಈ ಪ್ರಕ್ರಿಯೆ ನಡೀಲಿ. ದಸರಾ ವೇಳೆ ಉಂಟಾಗುವ ಗೊಂದಲಗಳನ್ನು ತಪ್ಪಿಸಲು ಪಾಸ್ ಹಾಗೂ ಗೋಲ್ಡ್ ಕಾರ್ಡ್ ಸೇರಿದಂತೆ ಎಲ್ಲವನ್ನೂ ಟೆಂಡರ್ ಮೂಲಕವೇ ವಿತರಿಸಬೇಕು ಎಂದು ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಒತ್ತಾಯಿಸಿದ್ದಾರೆ. ಮಹಾರಾಜರು ಹೇಳಿದರೆ ಅದಕ್ಕೆ ನನಗೂ ಸಮ್ಮತಿ ಇದೆ. ಸುಮ್ಮನೆ ಅದನ್ನು ಪಾಸ್ ಅಂತ ತೆಗೆದುಕೊಂಡು ಬರೀ 100-200 ಕೊಟ್ಟು ಅದನ್ನು ಯಾರಿಗೂ ತೃಪ್ತಿ ಮಾಡೋಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಪಾಸನ್ನು ರದ್ದು ಮಾಡಿ ಎಲ್ಲವೂ ಟಿಕೆಟ್ ಮಾಡಿ, ಪಾಸ್ ತೊಗೊಂಡ್ರೆ ಬರೀ ಗೊಂದಲ. ಆಮೇಲೆ ಎರಡನೇದು ಗೋಲ್ಡ್ ಕಾರ್ಡ್ ಬಗ್ಗೆನೂ ಒಂದಷ್ಟು ಮಾಹಿತಿಗಳು ಬಂತು. ಗೋಲ್ಡ್ ಕಾರ್ಡ್ ತೊಗೊಂಡವರು ಒಳಗಡೆ ಎಂಟ್ರಿ ಆಗೋಕ್ಕಲ್ಲ, ಮೊದಲೇ ಬೇರೆಯವ್ರು ಕೂತಿರ್ತಾರೆ ಅಂತೇಳಿ. ಹಾಗಾಗಿ ಈ ಬಾರಿಯ ಗೋಲ್ಡ್ ಕಾರ್ಡ್ ಅಂತ ಮಾಡಿದ್ರೆ ಯಾವ VIP ಕೊಡೋದಿಲ್ಲ, ಅವ್ರಿಗೆ ಬರೀ ಪಾಸ್ಗಳನ್ನ ಮಾತ್ರ ಕೊಡ್ತೀವಿ ಅನ್ನೋಂಥ ವಿಷಯ ಬಂತು.
ಬೆಳಗಾವಿಯ ಅನಗೋಳದ ಸಂತ ಮೀರಾ ಶಾಲೆಯಲ್ಲಿ ಆರ್ಎಸ್ಎಸ್ ಪ್ರಾಂತ ಪ್ರಚಾರಕರ 2ನೇ ದಿನದ ವಾರ್ಷಿಕ ಸಭೆಯು ಸರಸಂಘ ಚಾಲಕ ಮೋಹನ್ ಭಗವತ್ ನೇತೃತ್ವದಲ್ಲಿ ಆರಂಭವಾಗಿದೆ. ಸಭೆಯಲ್ಲಿ ಸಂಘದ ವಿಸ್ತರಣೆ, ಸಂಘಟನೆ ಮತ್ತು ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಮಹತ್ವದ ಚರ್ಚೆಗಳು ನಡೆದಿದ್ದು, ಅಯೋಧ್ಯೆ ರಾಮ ಮಂದಿರದ ಹಣ ದುರ್ಬಳಕೆ ಕುರಿತಾಗಿಯೂ ಚರ್ಚಿಸುವ ಸಾಧ್ಯತೆ ಇದೆ. ಮೊದಲ ದಿನದ ಸಭೆಯಲ್ಲಿ ಪ್ರಾಂತ ಪ್ರಚಾರಕರ ಕಾರ್ಯವೈಖರಿ, ಸಂಘಟನೆ ಹಾಗೂ ಸರಸಂಘ ಚಾಲಕರ ಪ್ರವಾಸದ ಕುರಿತು ಚರ್ಚಿಸಲಾಗಿತ್ತು. ಸಭೆಯ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಅವಕಾಶ ಸಿಕ್ಕಾಗ್ಲೆಲ್ಲ ಆರ್ಎಸ್ಎಸ್ ವಿರುದ್ಧ ಬೆಂಕಿ ಉಗುಳುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಆರ್ಎಸ್ಎಸ್ ಸಭೆ ಸೇರಿದಾಗ್ಲೆಲ್ಲ ಗಲಭೆಗಳಾಗಿವೆ ಎಂಬ ಪ್ರಿಯಾಂಕ್ ಹೇಳಿಕೆಗೆ ತಿರುಗೇಟು ನೀಡಿರುವ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ, ಪ್ರಿಯಾಂಕ್ ತಲೆ ಸರಿಯಾಗಿ ಇದೆಯೋ ಇಲ್ವೋ ನೋಡಬೇಕು, 15 ದಿನ ಬಿಟ್ಟು ಪ್ರಿಯಾಂಕ್ರನ್ನ ನಿಮ್ಹಾನ್ಸ್ಗೆ ಅಡ್ಮಿಟ್ ಮಾಡಿಸಿ ಅಂತ ಹೇಳಿದ್ದಾರೆ. ಯಾವಾಗ ಇವರು ಕೂತಿದ್ದಾರೆ ಅವಾಗ ಏನಾದರೂ ಒಂದು ಗಲಭೆ ಆಗೇ ಆಗಿದೆ, ಅದು ಯಾವುದೇ ನಿಟ್ಟಿನಲ್ಲಿ ಇರ್ಬೋದು. ದರ್ ಇಸ್ ನಥಿಂಗ್. ಈಗ ನನ್ನ ಹತ್ರನೂ ಕೆಲವು ಮಾಹಿತಿ ಬಂದಿದೆ ಇಂಟೆಲಿಜೆನ್ಸಿಂದ, ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಒಂದು 15 ದಿನ ಬಿಡುವನ್ನು ಕೊಟ್ಟು ನಮ್ಮ ಬೆಂಗಳೂರಲ್ಲಿ ನಿಮ್ಮೆನ್ಸ್ ಹಾಸ್ಪಿಟಲ್ನಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವ್ರಿಗೇನಾದರೂ ತಲೆ ಸರಿಯಾಗಿದೆನಾ ಇಲ್ಲನ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ರಾಜಕಾರಣಿಗಳು ಈ ದೇಶವನ್ನು ಆಡಳಿತ ಮಾಡಿರೋರಿಂದ ಹಿಡಿದು RSSನ ಅಲುಗಾಡಿಸೋದಕ್ಕೆ ಯಾರ ಕೈಲಾಗಲಿಲ್ಲ. ಈ ಪ್ರಿಯಾಂಕಾ ಖರ್ಗೆ ಕೈಲಿ ಏನಾಗುತ್ತೆ ಹೇಳಿ. ಸೊ ಏನೂ ಆಗಲ್ಲ ಅಂತಂತೂ ಗೊತ್ತಿದ್ದು ಕೂಡ ಒಬ್ಬ ಹುಚ್ಚಿನ ರೀತಿಯಲ್ಲಿ ಮಾತಾಡ್ತೇನೆ ಅಂತಂದರೆ ನಾವು ಇದಕ್ಕೇನು ಹೇಳಬೇಕು. ಇನ್ನು ಆರ್ಎಸ್ಎಸ್ ಸಭೆ ನಡೆದಾಗ ಈ ಹಿಂದೆ ಗೌರಿ ಲಂಕೇಶ್, ಎಂಎಂ ಕಲಬುರ್ಗಿಯವರ ಹತ್ಯೆಯಾಗಿತ್ತು ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆಯಷ್ಟೇ ಬಾಂಬ್ ಸಿಡಿಸಿದ್ರು. ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಇಬ್ಬರ ಹೇಳಿಕೆಗೂ ಶಾಸಕ ಸುನಿಲ್ ಕುಮಾರ್ ಪಂಚ್ ಕೊಟ್ಟಿದ್ದಾರೆ. ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಅವರು ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು, ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಇವತ್ತು ರಾಜ್ಯದಲ್ಲಿರುವಂಥ ಕೆಲವು ಸಚಿವರಿಗೆ ಮತ್ತು ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರಿಗೆ ತಮ್ಮ ಸರ್ಕಾರದ ಯಾವುದೇ ಸಾಧನೆಗಳನ್ನು ಮಾಡಿದರೆ ಅದು ಪ್ರಚಾರಕ್ಕೆ ಬರೋದಿಲ್ಲ ಮತ್ತು ಸರ್ಕಾರ ಸಾಧನೆಗಳನ್ನು ಹೇಳಲಿಕ್ಕೆ ಏನೂ ಇಲ್ಲ ಅನ್ನುವಂಥದ್ದು ಗೊತ್ತಿದೆ. ತಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ಹೇಳಲಿಕ್ಕೂ ಏನೂ ಇಲ್ಲ ಅನ್ನುವಂಥದ್ದು 1-2 ಜನ ಸಚಿವರಿಗೆ ಗೊತ್ತಿದೆ. ಈ ಕಾರಣಕ್ಕೆ ಸದಾ ಸುದ್ದಿಯಲ್ಲಿರಬೇಕು ಅನ್ನುವ ಕಾರಣಕ್ಕೆ RSS ಅಂತ ಹೇಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಪರ ವಿರೋಧದ ಕಿಚ್ಚು ಧಗಧಗಿಸ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬೈರಮಂಗಲದಲ್ಲಿ ಟೌನ್ಶಿಪ್ ವಿರೋಧಿಸಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಈ ಹೋರಾಟಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ಸಾಥ್ ನೀಡಿದ್ದು, ಬೆಳಗಾವಿ, ಮಂಡ್ಯ, ಧಾರವಾಡ, ಕಲಬುರಗಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ರೈತರು ಚೌಕಹಳ್ಳಿ ಸರ್ಕಲ್ನಿಂದ ಪ್ರತಿಭಟನಾ ಸ್ಥಳದವರೆಗೆ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಮತ್ತೊಂದು ಕಡೆ ಯೋಜನೆ ಪರ ಇರುವ ರೈತರು ಬೈರಮಂಗಲದಲ್ಲಿ ಪ್ರತಿಭಟನೆ ನಡೆಸಿದ್ರು. ಟೌನ್ಶಿಪ್ ಪರ ವಿರೋಧದ ಎರಡೂ ಬಣಗಳು ಮುಖಾಮುಖಿಯಾಗಿದ್ದರಿಂದ ಹೈಡ್ರಾಮವೇ ನಡೆಯಿತು. ಟೌನ್ಶಿಪ್ ಯೋಜನೆ ವಿರೋಧಿಸಿ ಪ್ರತಿಭಟನೆಗೆ ಆಗಮಿಸುತ್ತಿದ್ದ ರೈತರ ಬಸ್, ಕಾರ್ಗಳನ್ನ ಯೋಜನೆ ಪರ ಇರೋ ರೈತರು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಹೊರ ಜಿಲ್ಲೆಗಳಿಂದ ರೈತರನ್ನ ಕರೆತಂದಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದರಿಂದ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರು ಮಧ್ಯಪ್ರವೇಶಿಸಿ ಎರಡೂ ಗುಂಪಿನವರನ್ನ ಸಮಾಧಾನಪಡಿಸಿದ್ರು.